ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ರಚನೆ, ಒಬ್ಬ ಮಂತ್ರಿಗಿಂತ ಹೆಚ್ಚು ಹಣ ಶಕ್ತಿಯನ್ನು ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನು ಅಜಯ್ ಸಿಂಗ್ ರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಕೊಂಡು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ, ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ. ಇವತ್ತು 1,100 ಕೋಟಿ ರೂಪಾಯಿ, ಪ್ರತಿ ಕ್ಷೇತ್ರಕ್ಕೂ 25ಕ್ಕೂ 30 ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ, ಗ್ರಾಮೀಣ ಪ್ರದೇಶದ ರಸ್ತೆಗೆ, ಮುಖ್ಯವಾದ ರಸ್ತೆ ಅಲ್ಲ, ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನು ಇವತ್ತು ಚಾಲನೆ ಮಾಡೋಂಥ ಕೆಲಸಕ್ಕೆ, ಪ್ರಾರಂಭ ಮಾಡುವಂಥ ಕೆಲಸಕ್ಕೆ, ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನಾನು ತಮ್ಗೆ ಕೇಳೋದಿಷ್ಟೇ, ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಸಿಕ್ಕಿರೋಂಥ ಅವಕಾಶದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ, ಇವತ್ತು ಬಜೆಟ್ ತಾವೆಲ್ಲ ಗಮನಿಸಿದ್ದೀರಿ, ಎಲ್ಲ ರಂಗಕ್ಕೂ ನಾವು ಆರೋಗ್ಯಕ್ಕಿರ್ಬೋದು, ಗ್ರಾಮೀಣ ರಸ್ತೆ ಇರ್ಬೋದು, ಬೆಂಗಳೂರು ನಗರಕ್ಕಿರ್ಬೋದು, ಕುಡಿಯೋ ನೀರಿಗಿರ್ಬೋದು, ಇವತ್ತು ಜೊತೆಗೆ ನೀರಾವರಿಗಿರ್ಬೋದು, ಸಮಾಜ ಕಲ್ಯಾಣಕ್ಕಿರ್ಬೋದು, ಇಡೀ ದೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ, ಹಿಂದುಳಿದವರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಯಾವುದಾದ್ರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಶಿವಕುಮಾರ್ ಹೇಳಿದ್ರು 5,000 ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು. ಸ್ವಾಮಿ, 5,000 ಕೋಟಿಯನ್ನು ನೀವು 1,00,000 ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರಿ ಸಮಾನ ಆಗಬೇಕು ಅಂದರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ. ಏನೇ ಬಂತು ನೀವೇ ತಗೊಳ್ತೀರಿ. ಮೈಸೂರಿನಿಂದ ಶುರು ಆಗ್ತದೆ, ದಾವಣಗೆರೆ ಹತ್ರ ನಿಂತು ಹೋಗ್ತದೆ, ಮತ್ತು ಮುಂದಕ್ಕೆ ಬರಲ್ಲ, ಅದು ಬಳ್ಳಾರಿಗೂ ಬರಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ. ಮತ್ತು ಈ ಪರಿಸ್ಥಿತಿ ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ.